ಹಲೋ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ಸಾಗಿದೆ ಅಂಕೋಲಾದಿಂದ ರಾಯರ್ನ ನೋಡಲಿಕ್ಕೆ ಮಂತ್ರಾಲಯಕ್ಕೆ. ಬನ್ನಿ ವಿಡಿಯೋನ ಮುಂದೆ ಶುರು ಮಾಡುವ. ನಾವು ಇವಾಗ ಅಂಕೋಲಾದಿಂದ ಶಿರ್ಸಿ ಹತ್ತ ಸಾಗ್ತಾ ಇದ್ದೀವಿ. ಯಾಕಂದರೆ ನಮಗೆ ಇನ್ನೊಬ್ಬರನ್ನು ಪಿಕ್ ಮಾಡಬೇಕು ಈ ಸ್ಪಿರಿಚುವಲ್ ಜರ್ನಿಯಲ್ಲಿ. ಫೈನಲಿ ನಮ್ಮ ಈ ಸ್ಪಿರಿಚುವಲ್ ಜರ್ನಿನಲ್ಲಿ ಮತ್ತೊಬ್ಬರು ಜಾಯ್ನ್ ಆಗಿದ್ದಾರೆ ಶಿರ್ಸಿಯಿಂದ. ಹಾಯ್ ಮಾಡೆ. ಸೊ ಇವಾಗ ನಾವು ಇಲ್ಲಿಂದ ಹುಬ್ಳಿ ಹೋಗ್ತಾ ಇದ್ದೀವಿ. ಹುಬ್ಳಿಯಿಂದ ಮತ್ತೊಬ್ಬರನ್ನ ಪಿಕ್ ಮಾಡಬೇಕು. ಜರ್ನಿನಲ್ಲಿ ಮತ್ತೊಬ್ಬರು ಜಾಯ್ನ್ ಆಗಿದ್ದಾರೆ ಹುಬ್ಳಿಯಿಂದ. ಹಲೋ ಆಲ್ರೆಡಿ ಇದ್ದೆ. ಇವಾಗ ನಮ್ಮ ಪಯಣ ಸಾಗಿದೆ ಮಂತ್ರಾಲಯಕ್ಕೆ ಹುಬ್ಳಿಯಿಂದ ಗದಗವರೆಗೂ ಸಿಕ್ಕಾಪಟ್ಟೆ ಮಳೆ ಬೀಳ್ತಾನೆ ಇತ್ತು. ಬಟ್ ರೋಡ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ತುಂಬ ಜರ್ನಿನ ಎಂಜಾಯ್ ಮಾಡ್ತಾ ಮುನ್ನಡೀತಾ ಇದ್ದೀವಿ. 12 ಗಂಟೆಯಿಂದ ಜರ್ನಿ ಶುರು ಮಾಡಿ ಇವಾಗ ಆಲ್ಮೋಸ್ಟ್ 8:30 ಆಗಿದೆ. ಇವಾಗ ನಾವು ರೀಚ್ ಆಗಿದ್ದೀವಿ ಮಾಡ್ಲಿಕ್ಕಂತ ನಿಂತಿದ್ದೀವಿ. ಸುಖಿಭವ ವೆಜ್ ರೆಸ್ಟೋರೆಂಟ್ ಫ್ರಂಟಲ್ಲಿ ಕಿಷ್ಕಿಂದ ಕಾಲೇಜ್ ಏನೋ ಇದೆ. ಸ್ಪಾಟ್ ಬಂದುಬಿಟ್ಟು ಗಂಗಾವತಿ, ನಿಯರ್ ಬೈ ಕೊಪ್ಪಳ ರಸ್ತೆ ಗಂಗಾವತಿ ಅಂತ ನೋಡಿ. ಅವರ್ ಫ್ರೆಂಡ್ಲಿ ನೇಬರ್ಹುಡ್ ಜರ್ಮನ್ ಶೆಪರ್ಡ್. ಊಟ ಎಲ್ಲ ಮಾಡಿ ಇವಾಗ ಸುಮಾರಷ್ಟು ಟ್ರಾವೆಲ್ ಮಾಡಿ ಆಲ್ಮೋಸ್ಟ್ 11 o'clock ನಾವು ಇವಾಗ ರೂಮಿಗೆ ಸೇರಿದ್ದೀವಿ. ರೂಮ್ ಓಕೆ ಆಗಿದೆ ಫಾರ್ 1 night ಸ್ಟೇ ಅಷ್ಟೇ ಅಲ್ಲ ಅಂತ. ಸೊ ರೂಮ್ ಟೂರ್ ತೋರಿಸ್ತೀವಿ ಬನ್ನಿ. ನಮ್ಮ ಒಂದು ಸಣ್ಣದಾದ ರೂಮು, ಅಲ್ಲಿ ವಾಶ್ರೂಮ್ ಇದೆ, ಇಲ್ಲಿ ಬಿದ್ಕೊಳ್ಳೋಕೆ ಒಂದು ಬೆಡ್ ಇದೆ, ಇಷ್ಟೇ. ಇವಾಗ ನಾವು ಸುಮಾರು ಮಾರ್ನಿಂಗ್ 5:30 or 6 ಹೊರಡಬೇಕು ಇಲ್ಲಿಂದ. ಸೊ ಗುಡ್ ನೈಟ್. ನಾವು ಗುಡ್ ಮಾರ್ನಿಂಗ್ ಗೈಸ್. ಮಾರ್ನಿಂಗ್ 6 ಗಂಟೆ ಎತ್ಕೊಂಡು ಇವಾಗ ಮತ್ತೆ ಪ್ರಯಾಣ ಶುರು ಮಾಡಿದ್ದೀವಿ. ಫೈನಲಿ ಗೈಸ್ 50 ಕಿಲೋಮೀಟರ್ ಇದೆ. ಆರಾಮಸ್ ಬಾಯ್, ಆರಾಮಸ್. ಅಸ್ತ ಚಲೋ. ಹೋಟೆಲ್ ಬಾಯ್ರೆ ಹೋಗ್ತಾರೆ. ಇಲ್ಲ ಲಾಡ್ಜ್ ಎಲ್ಲ ಇದಲ್ಲ. ಸಿಕ್ಕಾಪಟ್ಟೆ ಜನ. ಹೂ ಅಲ್ಲಿತ್ತಲ್ಲ. ಹಳ್ಳಿಯಿಂದ ಬಂದಿರುವ ಸುರೇಶ್ ಕುಲಕರ್ಣಿ ಅವರು ಎಲ್ಲರೂ ಕೂಡಲೇ ಶ್ರೀಮಠದ ಮಹಾದ್ವಾರದ ಪೊಲೀಸ್ ಸೆಕ್ಯೂರಿಟಿ ಪಾಯಿಂಟ್ಗೆ ಬರಬೇಕಾಗಿ ತಿಳಿಸಲಾಗಿದೆ. ಅವ್ರನ್ನೆಲ್ಲ ಪಟ್ಟಿ ಮಾಡ್ತದಂತ. ನಾನೇ ಮೊಬೈಲ್ ಇಟ್ಕೊಂತೀನಿ. ವಿಡಿಯೋ ತಮ್ಮನೆಲ್ಲೇ ಚೇಂಜ್ ಮಾಡಿಬಿಡ್ಲಿ.
ಬೃಂದಾವನ. ಹನುಮ ಭೀಮ ಮಂದಿರ ಅಷ್ಟು ಇರೋದಿಲ್ಲ, ನಾವು ಬಾರ್ಲಿ ಬರಬೇಕು. ಇದು ಪಕ್ಕ ಇದೆ, ಇದು ಪಕ್ಕ ಮಾಡಲ್ಲ ಅದು ನೀವು ರೈಸ್ ಬರೋದಿಲ್ಲ ಇದಕ್ಕೆ. ದರ್ಶನ ಮುಗೀತು. ಇವಾಗ ನಾವು ಹೊರಟಿದ್ದೀವಿ ಪಂಚಮುಖಿ ಕ್ಷೇತ್ರಕ್ಕೆ. ನಮಗೆ ಶ್ರೀ ಅಭಯ ಆಂಜನೇಯ ದರ್ಶನ ಮಾಡ್ಕೊಂಡೇ ಹೋಗಿ. ಪಂಚಮುಖಿ ಏನು ಟ್ರಾಫಿಕ್ ಯೋ. ಪಂಚಮುಖಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್, ಜನ ಎಷ್ಟಿದ್ದಾರೆ ಅಂದರೆ ಹೇಳೋದಲ್ಲ, ಹೆವಿ ಟ್ರಾಫಿಕ್ ಇದೆ. ಇವ ಶುಕ್ರವಾರ ಹಾಗೂ ಬೃಂದಾವನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗುರುಗಳು. ಬೃಂದಾವನ ನಂತರದಲ್ಲಿ ಗರುಡ, ಹಯಗ್ರೀವ, ವರಾಹ, ಪಂಚಮುಖಿ ಆಂಜನೇಯ ಸ್ವಾಮಿನವರು. ಪಂಚಮುಖಿ ದರ್ಶನ ಮುಗೀತು. ಇವಾಗ ನಿಮಗೆ ಕಲ್ಲಿನ ಅವತಾರ ತೋರಿಸ್ತೀವಿ. ಇಲ್ಲಿ ನಾ ಮುಖ ಕಾಣಿಸ್ದೆ, ಹಾಸಿಗೆ ಮತ್ತೆ ದಿಂಬು ಅಂತ. ಮತ್ತೇನು ಹೇಳೋದಿಲ್ಲ. ಯಾರ್ದಂತ ನಮಗೂ ಗೊತ್ತಿಲ್ಲ. ಯಾರ್ದಲ್ಲ ಹನುಮಾನಂದೇ. ಇದು ಅವನ ತಲೆ, ಅದು ಹೊಸದ. ಯಾರು ತಗೊಳ್ಳಿ, ಒಂದು 4 ದಿನ ಬಿಟ್ಬಿಟ್ಟಿದ್ದೆ. ಎಲ್ಲರೂ ಇಡೀ ಹಾಸ್ಪಿಟಲ್ಗೆ ಆಶಾ ಮೇಡಮ್ ಬಿಟ್ಟರೆ, ಆಶಾ ಮೇಡಮ್ ಬಿಟ್ಟರೆ. ಮಂತ್ರಾಲಯದಲ್ಲಿ ದರ್ಶನ ಎಲ್ಲ ಮುಗಿಸಿ ಇವಾಗ ನಾವು ಹೊರಟಿದ್ದೀವಿ ಹಂಪಿ ಅಂತ. ಚಲೋ ಸಿಗೋ ಗೊತ್ತ, ಅದಕ್ಕೆ ಹೊಂಟಿನಿ.